ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ SSLC ಅವ್ರಿಗೆ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ನಿಮಗೆ ಮ್ಯಾಥ್ಸ್ ಇದೆ. ಮ್ಯಾಥ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್, ತುಂಬ ರಿಪೀಟೆಡ್ ಕ್ವಶನ್ಸ್ ಚಾಪ್ಟರ್ ವೈಸ್, ಆ್ಯಂಡ್ ಅದಕ್ಕೆ ಯಾವುದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು, ನೀವು ಎಷ್ಟು ಮಾರ್ಕ್ಸ್ ಇದೆ ಆ್ಯಂಡ್ ಅದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಆ್ಯಂಡ್ ನಿಮಗೆ ಪ್ರಾಕ್ಟೀಸಿಗೆ ಒಂದಷ್ಟು ಪ್ರಾಬ್ಲಮ್ಸ್ ಆ್ಯಂಡ್ ಅವರೇ ಮಾಡಿರೋಂಥ ಮಾಡೆಲ್ ಪ್ರಾಬ್ಲಮ್ಸ್, ಅದ್ರ ಜೊತೆಗೆ ಏನೋ ರಿಪೀಟೆಡ್ ಪ್ರಾಬ್ಲಮ್ಸ್ ಅಂತಂದರೆ ಯಾವ ಇಯರಲ್ಲಿ ಯಾವ ಪ್ರಾಬ್ಲಮ್ ರಿಪೀಟ್ ಆಗಿತ್ತು ಅದೆಲ್ಲವೂ ಈ ಒಂದೇ ವಿಡಿಯೋದಲ್ಲಿ ಸಿಗುತ್ತೆ ನಿಮಗೆ. ಬೋತ್ ಇನ್ ಇಂಗ್ಲೀಷ್ ಮೀಡಿಯಮ್ ಆ್ಯಂಡ್ ಕನ್ನಡ ಮೀಡಿಯಮ್ ಎರಡರಲ್ಲೂ ಸಿಗುತ್ತೆ. ಮಕ್ಕಳೇ ಇದನ್ನು ರೆಫರ್ ಮಾಡ್ಕೊಳ್ಳಿ. ಇನ್ನು ಒಂದು ದಿನ ಟೈಮ್ ಇದೆ, ಅಷ್ಟರಲ್ಲಿ ಇದಿಷ್ಟೂ ಕವರ್ ಮಾಡಿ. ಇದಿಷ್ಟು ಪ್ರಾಬ್ಲಮ್ಸ್ ನೋಡಿ ಒಂದ್ಸಲಿ ಕಣ್ಣಾಡಿಸಿ, ನಿಮಗೆ ಯಾವ್ದು ಬರುತ್ತೆ ಅದು ಬಿಟ್ಟು ಯಾವ್ದು ಬರಲ್ಲ ಅದು ಕೂಡ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಔಟ್ ಆಫ್ ಔಟ್ ಸ್ಕೋರ್ ಮಾಡೋರಿಗೆ ತುಂಬ ಯೂಸ್ಫುಲ್ ಅನಿಸುತ್ತೆ. ಆ್ಯಂಡ್ ಪಾಸಿಂಗ್ ಆಗೋರಿಗೆ ಯಾವುದು ರಿಪೀಟೆಡ್ ಕ್ವಶನ್ಸ್ ಇದೆ ಅದನ್ನು ಖಂಡಿತವಾಗ್ಲೂ ಪಾಸ್ ಆಗೋವಂಥವ್ರು, ಅಂದರೆ ಪಾಸ್ ಆಗೋಕ್ಕೂ ಕಷ್ಟ ಇದೆ ಅಂತಕ್ಕಂಥವ್ರು ಪ್ರಾಕ್ಟೀಸ್ ಮಾಡ್ಬೋದು. ನಾನು ಆಲ್ರೆಡಿ ಮ್ಯಾಥ್ಸ್ ಮಾಡೆಲ್ ಪೇಪರ್ಸ್ ವಿತ್ ಆನ್ಸರ್ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಮ್ಯಾಥ್ಸ್ ಟಾಪರ್ ಆನ್ಸರ್ ಶೀಟ್ ಹೇಗಿರುತ್ತೆ, ಹೇಗೆ ಆನ್ಸರ್ ಮಾಡಬೇಕು ಅನ್ನೋದು ಕೂಡ ಅಪ್ಲೋಡ್ ಮಾಡಿದ್ದೀನಿ. ನೀವು ಇಂಥವರೆಗೂ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಬೋದು. ಆ್ಯಂಡ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ, ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಕೂಡ ಶೇರ್ ಮಾಡಿ. ಇಂಗ್ಲೀಷ್ ಮೀಡಿಯಮಲ್ಲಿ ಯಾರ್ಯಾರು ಓದ್ತಾ ಇದ್ದೀರಾ ಅವರಿಗೆ ಸೇಮ್ ಪ್ರಾಬ್ಲಮ್ಸ್ ಇಲ್ಲಿ ಇಂಗ್ಲೀಷ್ನಲ್ಲೂ ಕೂಡ ಇದೆ, ರೆಫರ್ ಮಾಡ್ಕೋಬೋದು ಮಕ್ಕಳೇ. ಆ್ಯಂಡ್ ರಿಪೀಟೆಡ್ ಮೆನ್ಷನ್ ಮಾಡಿದ್ದಾರೆ, ನೀವು ನೋಡ್ಬೋದು. ವರ್ಕ್ಡ್ ಎಕ್ಸಾಂಪಲ್ ಇದೆ ಆ್ಯಂಡ್ ಪ್ರಾಕ್ಟೀಸ್ ಮಾಡೋಕ್ಕೆ ಅಂತ ಪ್ರಾಬ್ಲಮ್ಸ್ ಇದೆ. ರೆಫರ್ ಮಾಡಿಕೊಂಡು ಇರೋ ಟೈಮ್ನ ಚೆನ್ನಾಗಿ ಯೂಟಿಲೈಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಟೈಮ್ ವೇಸ್ಟ್ ಮಾಡಬೇಡಿ. ಮ್ಯಾಥ್ಸ್ ಕಷ್ಟ ಅಂತ ಅಂದ್ಕೋಬೇಡಿ, ಬರೆದು ಪ್ರಾಕ್ಟೀಸ್ ಮಾಡಿ.
ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.